ಕೆಲಸ ಮಾಡ್ತಿರ್ಬೇಕು, ಗಾಡಿ ಓಡ್ತಿರ್ಬೇಕು ಅಷ್ಟೇ. ಸೊ ನಿಲ್ಬಾರ್ದು. ಈಗ ಕರೋನಾ ಟೈಮಲ್ಲೇ ಅನುಭವಿಸಿದಂಥ ಸಾಕು. ನಾವು ನಿಜ ನಿಜ ಕೆಲಸ ಮಾಡಬೇಕು, ಮುಖಕ್ಕೆ ಬಣ್ಣ ಹಚ್ಚಬೇಕು, ಲೈಟ್ ಫೇಸ್ ಮಾಡಬೇಕು, ಕ್ಯಾಮ್ರಾ ಫೇಸ್ ಮಾಡಬೇಕು. ಕ್ಯಾಸೆಟ್ ಕ್ಯಾಮ್ರಾದಿಂದನೂ ಇವಾಗಿನ ಡಿಜಿಟಲ್ ಕ್ಯಾಮ್ರಾ ತನಕ ಕ್ಯಾಮ್ರಾ ನಾವು ಪ್ರೀತಿ ಮಾಡಿದ್ವಿ, ಕ್ಯಾಮ್ರಾನು ಕೂಡ ನಮ್ಮನ್ನು ಪ್ರೀತಿ ಮಾಡಿದೆ. ಆ್ಯಂಡ್ ಕ್ಯಾಮ್ರಾಗೆ ಅದರದೇ ಆದಂಥ ಒಂದು ರೆಸ್ಪೆಕ್ಟ್ ಇದೆ. ಚಿಕ್ಕ ವಯಸ್ಸಿಂದ ನನಗೆ ಇಂಡಸ್ಟ್ರಿನೇ ಬರಲೇಬೇಕು ಅಂತ ಇದ್ದಂಥ ಮಾಧ್ಯಮ. ನನಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಮೆಡಿಕಲ್ ಓದಿ ಡಾಕ್ಟರ್ ಆಗಬೇಕು, ಅಥವಾ ಇನ್ನೊಂದು ಮತ್ತೊಂದು ಅನ್ನೋ ಡ್ರೀಮ್ ಇರಲೇ ಇರಲಿಲ್ಲ. ನಾನು ಹೀರೋ ನಂಬರ್ 1 ಅಂತ ಒಂದು ರಿಯಾಲಿಟಿ ಶೋ ಮಾಡಿದ್ದೆ. ಓಕೆ. ಆ ರಿಯಾಲಿಟಿ ಶೋ ಕಸ್ತೂರಿಲಿ 2009 ಮತ್ತು 10 ನಡುವೆ ಬಂದಂಥ. ಓಕೆ. ಅಲ್ಲಿಂದ ಸ್ಟಾರ್ಟ್ ಆದಂಥ ಜರ್ನಿ. ನಾನೊಂದು 1 ಲಕ್ಷದಲ್ಲಿ 4 ಅವರ್ ಸಿನಿಮಾ ಮಾಡ್ತೀನಿ. ಅಗ್ನಿಸಾಕ್ಷಿನೇ 1588 ಎಪಿಸೋಡ್ಸು. ಓಕೆ. ಇನ್ನು ಉಳಿದಂಥದ್ದೆಲ್ಲನೂ ನೀವು ಕಂಪೇರ್ ಮಾಡಿ ನೋಡಿದಾಗ ಒಂದು 3,000 ಆಗಿರ್ಬೋದು. 10-12 ವರ್ಷದ ಹಿಂದೆ ನಾನು ಏನು ಸ್ಟ್ರಗ್ಲಿಂಗ್ ಅನುಭವಿಸ್ತಾ ಇದ್ದೆ, ನೀವು ನಂಬಲ್ಲ, ನನ್ನ ಜೊತೆ ಇದ್ದಂಥ ಆ ಕೆಲವು ಹುಡುಗರು ಇನ್ನೂ ಅಲ್ಲೇ ಇದೆ. ಎಸ್ ಎಸ್. ನಾನು ನಂಬೋದು 90% ಹಾರ್ಡ್ ವರ್ಕ್ ಇದೆ, ಇನ್ನು 10% ಲಕ್ ಬೇಕು. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನನ್ನ ಜೊತೆಗಿದ್ದಾರೆ ರಾಜೇಶ್ ಧ್ರುವ, ಪೀಟರ್ ನೋಡಿ ಪೀಟರ್. ಥ್ಯಾಂಕ್ ಯು. ನಿಮ್ದು ಇನ್ಸ್ಟಾದ ID ಚೆನ್ನಾಗಿದೆ. ಓನ್ಲಿ ರಾಜೇಶ್ ಧ್ರುವನ. ವೈ ಓನ್ಲಿ ರಾಜೇಶ್? ಯಾಕೆಂದ್ರೆ ರಾಜೇಶ್ ಸ್ಪೆಷಲ್ ರಾಜೇಶ್, ಬಟ್ ವೈ ಓನ್ಲಿ ರಾಜೇಶ್? ನೋ ರಾಜೇಶ್ ಧ್ರುವ ಒಬ್ಬನೇ, ಅದಕ್ಕೆ ಓನ್ಲಿ. ಬಟ್ ಆ್ಯಕ್ಚುಲಿ ಇದು ಒನ್ ಆ್ಯಂಡ್ ಓನ್ಲಿ. ಬಟ್ ಅದು ರವಿ ಸರ್ ಬ್ರ್ಯಾಂಡ್, ಅದಕ್ಕೆ ನಾನು ಮುಟ್ಟಲ್ಲ. ಚೆನ್ನಾಗಿದೆ ನೋಡಿ. ರವಿಚಂದ್ರನ್ ಅವ್ರು ಬರಬೇಕಾಗಿತ್ತು, ಬಂದರು. ನಿಮ್ಮದು ಒನ್ ಆ್ಯಂಡ್ ಓನ್ಲಿ ಮಿಸ್ಟರ್ ರವಿಚಂದ್ರನ್. ಬಟ್ ರಾಜೇಶ್ ಧ್ರುವ ನನಗೆ ತುಂಬ ಆಪ್ತವಾಗಿ ಕನೆಕ್ಟ್ ಆಗೋದು ಏನಕ್ಕಂದರೆ, ಯು ಆರ್ ವೆರಿ ಮಚ್ ಆ್ಯಕ್ಟಿವ್ ಇನ್ ಯುವರ್ ಪ್ರಾಜೆಕ್ಟ್ಸ್, ವೆದರ್ ಇಟ್ ಈಸ್ ಟೆಲಿವಿಷನ್, ಸಿನಿಮಾ, ವಾಟ್ ಎವರ್ ಇಟ್ ಮೇ ಬಿ. ಏನು ಸ್ಟ್ರಾಂಗ್ ರೀಸನ್ ಏನು? ನಾನು ಕೆಲಸ ಮಾಡ್ತಿರೋದೇ ಅಲ್ಲಿ, ನನ್ನ ಬ್ರೆಡ್ ಆ್ಯಂಡ್ ಬಟರೇ ಅಲ್ಲಿ. ಅದು ಬಿಟ್ಕೊಡಲ್ಲ, ಚಾನ್ಸೇ ಇಲ್ಲ. ಬಿಟ್ಕೊಡಲ್ಲ ಅನ್ನೋಕ್ಕಿಂತ ನಾನು ಒಂದು ಕಡೆ ಸ್ಟಿಕ್ ಆನ್ ಆಗಬೇಕು ಅಂತ ಯಾವತ್ತೂ ನೀನು ನಿರ್ಧಾರ ಮಾಡಿಲ್ಲ. ನಾನು ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು ಅಂತಿರೋಲ್ಲ. ಅಂದರೆ ನಾನು ನಂಬುವಂಥದ್ದು ಏನು ಅಂತಂದರೆ, ಕೆಲಸ ಮಾಡ್ತಿರ್ಬೇಕು, ಗಾಡಿ ಓಡ್ತಿರ್ಬೇಕು ಅಷ್ಟೇ. ಸೊ ನಿಲ್ಬಾರ್ದು. ಈಗ ಕರೋನಾ ಟೈಮಲ್ಲೇ ಅನುಭವಿಸಿದಂಥ ಸಾಕು. ನಾವು ನಿಜ ನಿಜ ನಿಜ. ಈಗ ನಮ್ಮನ್ನ ವರ್ಕ್ ಫ್ರಮ್ ಹೋಮ್ ಥರ ನೀವು ಬಳಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಲ್ವಾ? ನಾವು ಓಡಾಡಬೇಕು, ಕೆಲಸ ಮಾಡಬೇಕು, ಮುಖಕ್ಕೆ ಬಣ್ಣ ಹಚ್ಚಬೇಕು, ಲೈಟ್ ಫೇಸ್ ಮಾಡಬೇಕು, ಕ್ಯಾಮ್ರಾ ಫೇಸ್ ಮಾಡಬೇಕು. ಸೂಪರ್. ಆವಾಗಲೇ ನಮ್ಮ ಲೈನ್ ಚೆನ್ನಾಗಿದೆ, ಇನ್ನೊಂದ್ಸಲ ರಿಪೀಟ್ ಮಾಡಿ. ಫೇಸು, ಮೇಕಪ್ ಹಾಕಬೇಕು, ಕ್ಯಾಮ್ರಾನ ಫೇಸ್ ಮಾಡಬೇಕು, ಲೈಟ್ ಫೇಸ್ ಮಾಡಬೇಕು, ಆವಾಗಲೇ ನಮ್ಮ ಕೆಲಸ ಸಾಗೋದು. ಬೆಳಗ್ಗೆ ಕ್ಯಾಮ್ರಾನ ಪ್ರೀತಿಸಕ್ಕೆ ಶುರು ಮಾಡಬೇಕು. ನೀವು ತುಂಬ ವರ್ಷದಿಂದ ಪ್ರೀತಿಸ್ತಾ ಇದ್ದೀರಿ ಕ್ಯಾಮ್ರಾನ. ತುಂಬ. ಆ್ಯಂಡ್ ಕ್ಯಾಮ್ರಾನು ಪ್ರೀತಿಸಕ್ಕೆ ಶುರು ಮಾಡಿದೆ ನಾನು. ತುಂಬ ವರ್ಷ ಆಗಿದೆ. ಹೌದು. ಅಂದರೆ ಯಾವಾಗ P2 ಕ್ಯಾಮ್ರಾ, ಕ್ಯಾಸೆಟ್ ಕ್ಯಾಮ್ರಾದಿಂದನೂ ಇವಾಗಿನ ಡಿಜಿಟಲ್ ಕ್ಯಾಮ್ರಾ ತನಕ ಕ್ಯಾಮ್ರಾ ನಾವು ಪ್ರೀತಿ ಮಾಡಿದ್ವಿ, ಕ್ಯಾಮ್ರಾನು ಕೂಡ ನಮ್ಮನ್ನು ಪ್ರೀತಿ ಮಾಡಿದೆ. ಆ್ಯಂಡ್ ಕ್ಯಾಮ್ರಾಗೆ ಅದರದೇ ಆದಂಥ ಒಂದು ರೆಸ್ಪೆಕ್ಟ್ ಇದೆ. ನಿಜ ನಿಜ. ಪ್ರಾಬಬ್ಲಿ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಟ್ಟಿದ್ದಕ್ಕೆ ಅದು ನಮ್ಗೆ ಇವಾಗ ಟೆಲಿವಿಷನ್ನು, ಸಿನಿಮಾ ಜೊತೆ ಒಂದಷ್ಟು ರೈಟಿಂಗು, ಡೈರೆಕ್ಷನ್ನು ಎಲ್ಲವೂ ಎಲ್ರಿಗೂ ಒಗ್ಗಲ್ಲ. ಅದು ಎಲ್ರಿಗೂ ಕಷ್ಟ. ಅದು ರಾಜೇಶ್ ಧ್ರುವ ಹೇಗೆ ಕನೆಕ್ಟ್ ಆದರು ಅಂತ, ಟೆಲಿವಿಷನ್, ಸಿನಿಮಾ, ಇನ್ ಬಿಟ್ವೀನ್ ರೈಟಿಂಗು ಎಲ್ಲವೂ? ಚಿಕ್ಕ ವಯಸ್ಸಿಂದ ನನಗೆ ಇಂಡಸ್ಟ್ರಿನೇ ಬರಲೇಬೇಕು ಅಂತ ಇದ್ದಂಥ ಮಾಧ್ಯಮ. ನನಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಮೆಡಿಕಲ್ ಓದಿ ಡಾಕ್ಟರ್ ಆಗಬೇಕು, ಅಥವಾ ಇನ್ನೊಂದು ಮತ್ತೊಂದು ಅನ್ನೋ ಡ್ರೀಮ್ ಇರಲೇ ಇರಲಿಲ್ಲ. ನನಗೆ ಇಲ್ಲೇ ಇರಬೇಕು ಅಂತಲೇ ಇತ್ತು, ಇಲ್ಲೇ ಏನೋ ಸಾಧನೆ ಮಾಡಬೇಕು ಅಂತಿತ್ತು, ಇಲ್ಲಿಂದನೇ ದುಡಿಮೆ ಮಾಡಬೇಕು ಅಂತಿತ್ತು. ಮೆಜಾರಿಟಿ ವೆರಿ ವ್ಯಾಲಿಡ್ ಪಾಯಿಂಟ್. ಎಸ್, ದುಡಿಮೆಗೆ ಒಂದು ಮೀಡಿಯಾ ಬೇಕು. ಅದು ಮೀಡಿಯಾ ನನಗೆ ಟೆಲಿವಿಷನ್, ಐದರ್ ಸಿನಿಮಾ, ಯಾವುದಾದ್ರು ಬಗ್ಗೆ ಒಟ್ಟಿನಲ್ಲಿ ನಾನು ಇಲ್ಲಿರಬೇಕು ಅಂತಿತ್ತು. ನಾನು ಹೀರೋ ನಂಬರ್ 1 ಅಂತ ಒಂದು ರಿಯಾಲಿಟಿ ಶೋ ಮಾಡಿದ್ದೆ. ಓಕೆ. ಆ ರಿಯಾಲಿಟಿ ಶೋ ಕಸ್ತೂರಿಲಿ 2009 ಮತ್ತು 10 ನಡುವೆ ಬಂದಂಥ. ಓಕೆ. ಅಲ್ಲಿಂದ ಸ್ಟಾರ್ಟ್ ಆದಂಥ ಜರ್ನಿ. ನಾನೊಂದು 1 ಲಕ್ಷದಲ್ಲಿ 4 ಅವರ್ ಸಿನಿಮಾ ಮಾಡ್ತೀನಿ. ಸೂಪರ್. ಡೈರೆಕ್ಷನ್ ಏನು ಅಂತ ಗೊತ್ತಿಲ್ಲ, ಬರವಣಿಗೆ ಏನು ಅಂತ ಗೊತ್ತಿಲ್ಲ, ಕ್ಯಾಮ್ರಾ ಏನು ಅಂತ ಗೊತ್ತಿಲ್ಲ. ಒಂದು ಚಿಕ್ಕ DSLR 650D DSLR ತಗೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದ ಜರ್ನಿ. ನಂಗೆ ಏನೂ ಗೊತ್ತಿಲ್ಲ. ನನಗೆ ಈಗಲೂ ಆ ಸಿನಿಮಾ ನೋಡ್ರೆ ನಗು ಬರುತ್ತೆ ಅಷ್ಟಿಷ್ಟಲ್ಲ. ನಾನೇ ಎಡಿಟರು, ಓಕೆ, ನಾನೇ ಒಂಥರ DOP, ಮಲ್ಟಿ ಟ್ಯಾಲೆಂಟೆಡ್. ನನ್ನಲ್ಲಿರುವಂಥ ಏನೇನು ಐಡಿಯೇಷನ್ಸ್ ಇದೆ ಎಲ್ಲ ಹಾಕೋಣ. ತಪ್ಪೋ ಸರಿನೋ ನೀವು ಪ್ರಯತ್ನ ಮಾಡಿ. ಬೈ ಹುಕ್ ಆರ್ ಕ್ರೂಕ್ ಏನೋ ಮಾಡೋಣ. ನಿಮ್ಮನ್ನು ಯಾರು ಇಲ್ಲಿ ತೊಗೊಂಡು ಪ್ರಶಸ್ತಿ ಕೊಡಿಸಲ್ಲ, ಅಥವಾ ನಿಮ್ಗೆ ಯಾರನ್ನೂ ಇಲ್ಲಿ ಬಂದು ಯಾಕೆ ಸಿನಿಮಾ ಮಾಡಿದೆ ಅಂತ ತುಳಿಯಲ್ಲ. ನಿಮ್ಮ ಇಷ್ಟ ಅದು. ನನಗೆ ಇಲ್ಲಿಗೆ ಬರಬೇಕಾಗಿತ್ತು. ಸುಮಾರು ಜನ ಕೇಳ್ತಿದ್ರು, ಅವಾಗೆಲ್ಲ ವಾಟ್ಸಪ್ಪೆಲ್ಲ ಏನೂ ಇರಲಿಲ್ಲ. ಏನು ಮಾಡಿದೆ ಅಂತ ಕೇಳಿದಾಗ ನಾನು ತೋರಿಸ್ಬೇಕಲ್ಲ, ಈ ಥರ ಮಾಡಿದ್ದೀನಿ ಅಂತ CD ಮಾಡ್ಕೊಂಡು ಎಲ್ರಿಗೂ ಕೊಡ್ತಾ ಇದ್ದೆ. ಅಷ್ಟು ಕಾನ್ಫಿಡೆನ್ಸ್ ನನಗೆ. ಎಲ್ಲೆಲ್ಲ ಹೋಗಿದೆ CDಸು, ಯಾರ ಹತ್ರ ಇದೆ ಗೊತ್ತಿಲ್ಲ, ಬಟ್ ಸೇಫ್ ಆಗಿದೆ.
ಅಲ್ಲಿಂದ ಸ್ಟಾರ್ಟ್ ಆದಂಥ ಜರ್ನಿ. ಅಂದರೆ ಇಲ್ಲಿಗೆ ಬರಬೇಕು ಅಂತ ಬಂದಾಗ ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ, ಆ ರೂಟ್ ತೋರಿಸುತ್ತೆ. ಅಲ್ಲಿಂದ ರಿಯಾಲಿಟಿ ಶೋ ಆಯಿತು, ರಿಯಾಲಿಟಿ ಶೋದಿಂದ ಸೀರಿಯಲ್ ಚಾನ್ಸ್ಗೋಸ್ಕರ ಎಷ್ಟು ಮಾಡಿದ್ರಿ ಬ್ರದರ್ ಸೀರಿಯಲ್ಸು? ಇಲ್ಲಿವರೆಗೆ ಒಂದು 13-14 ಆಗಿರ್ಬೋದು. ಓಕೆ, ಎಲ್ಲವೂ ಮೆಗಾ ಸೀರಿಯಲ್? ಎಲ್ಲವೂ ಮೆಗಾ ಸೀರಿಯಲ್. ಅಪ್ರಾಕ್ಸಿಮೇಟ್ ಎಪಿಸೋಡ್ಸ್ ಎಷ್ಟಾಯಿತು ಎಲ್ಲದೂ ಸೇರಾ? ಹಾಂ, ಅಗ್ನಿಸಾಕ್ಷಿನೇ 1588 ಎಪಿಸೋಡ್ಸು. ಓಕೆ. ಇನ್ನು ಉಳಿದಂಥದ್ದೆಲ್ಲನೂ ನೀವು ಕಂಪೇರ್ ಮಾಡಿ ನೋಡಿದಾಗ ಒಂದು 3000 ಆಗಿರ್ಬೋದು. 3000 ಎಪಿಸೋಡ್ಗಳು. ಎಸ್, ನಾನು ಕಮ್ಮಿ ಹೇಳ್ತಾ ಇದ್ದೀನಿ ಅಂತ ನನ್ನ ಅನಿಸಿಕೆ. ಅಂದರೆ ಮಿನಿಮಮ್ ಹೇಳ್ತಾರೆ ನೀವು? ಮಿನಿಮಮ್ ಇಷ್ಟಾಗಿದೆ ಅಂತ ಅಂದಾಜಲ್ಲಿ. ಓಕೆ, ಏನು ಗಟ್ಟಿ ಬ್ರ್ಯಾಂಡ್ ಕೊಟ್ಟಿದ್ದೇನೋ ಒಬ್ಬ ಕಲಾವಿದನಾಗಿ ಟೆಲಿವಿಷನ್ ನಿಮಗೆ? ಅದೇ ಬ್ರ್ಯಾಂಡೇ ಕೊಟ್ಟಿದ್ದು. ಅಂದರೆ ಒಬ್ಬ ನಟನಾಗಿ ಇವನು ನಟ ಅಂತ ಕೊಡೋವಂಥ ಬ್ರ್ಯಾಂಡ್ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಬ್ರ್ಯಾಂಡ್ ಯಾವುದೂ ಇಲ್ಲ. ಯಾವ ಸ್ಟಾರ್ಗಿರಿನೂ ಇಲ್ಲ, ಯಾವ ಸ್ಟಾರ್ ಕನ್ಸಿಸ್ಟೆನ್ಸಿ ಎಸ್ಪೆಷಲಿ. ತುಂಬ ಜನರ ಕನಸು ನಾನು ಈ ಥರ ಒಂದು ಸೀರಿಯಲ್ ಮಾಡಿ ಜನರನ್ನ ಗುರುತಿಸ್ಕೋಬೇಕು, ಜನರಿಗೆ ಹತ್ರ ಆಗಬೇಕು ಅಂತ ಹೇಳೋದಿದೆಯಲ್ಲ, ಎಲ್ಲ ಆರ್ಟಿಸ್ಟ್ಗಳಿಗೆ ಸಿಗಲ್ಲ. ದೇವ್ರ ದಯಿಂದ ನಮಗದು ಸಿಕ್ತು. ಅದು ಮೊದಲನೇ ಸೀರಿಯಲಲ್ಲೇ ಸಿಕ್ಬಿಡ್ತು, ಅಂದರೆ ಲೀಡ್ ಆರ್ಟಿಸ್ಟ್ ಆಗಿ. ಈಗ ಎಲ್ಲೇ ಹೋದ್ರೂ ನನ್ನ ಅದೇ ಹೆಸರಿನಲ್ಲೇ ಗುರುತಿಸ್ತಾರೆ, ಆ ಸೀರಿಯಲ್ ಹೆಸರಲ್ಲೇ ಗುರುತಿಸ್ತಾರೆ, ಆ ಕ್ಯಾರೆಕ್ಟರ್ ಹೆಸರಲ್ಲೇ ಗುರುತಿಸ್ತಾರೆ. ನಾನೊಂದು ಕೆಲವೊಂದು ರಿಯಾಲಿಟಿ ಶೋ ಆಮೇಲೆ ಸಿನಿಮಾಗಳನ್ನು ಮಾಡಿದಾಗ ನನ್ನ ನಿಜವಾದ ಹೆಸರು ಎಸ್ಟಾಬ್ಲಿಷ್ ಆಯಿತು. ರಾಜೇಶ್ ಧ್ರುವ. ಇವಾಗ ಎಷ್ಟೋ ಕಡೆ ಯಾರೇ ಸಿಕ್ಕಿದ್ರು ರಾಜೇಶ್ ಅಲ್ವಾ ಅಂತ ಕೇಳ್ತಾರೆ. ಅದ್ಭುತ ಗುರು, ಕ್ಯಾರೆಕ್ಟರ್ ಹೆಸರಲ್ಲಿ ಮಾತಾಡ್ಸಿಲ್ವಲ್ಲ ಅಂತ ಖುಷಿ ಆಗುತ್ತೆ. ಆ ಬ್ರ್ಯಾಂಡ್ ಆಗಬೇಕು ಅಂತ ಬಂದಾಗ ನಿಮಗೆ ಅಷ್ಟು ಈಸಿ ಅಲ್ಲ. ನಾನು 10-12 ವರ್ಷದ ಹಿಂದೆ ನಾನು ಏನು ಸ್ಟ್ರಗ್ಲಿಂಗ್ ಅನುಭವಿಸ್ತಾ ಇದ್ದೆ, ನೀವು ನಂಬಲ್ಲ, ನನ್ನ ಜೊತೆ ಇದ್ದಂಥ ಆ ಕೆಲವು ಹುಡುಗರು ಇನ್ನೂ ಅಲ್ಲೇ ಇದೆ. ನಾನು ನಂಬೋದು 90% ಹಾರ್ಡ್ ವರ್ಕ್ ಇದೆ, ಇನ್ನು 10% ಲಕ್ ಬೇಕು. ಅಬ್ಸಲ್ಯೂಟ್ಲಿ. ಸೊ ನಾನು ಅದನ್ನು ನಂಬ್ತೀನಿ. ಟೈಮು ಕೂಡ ಬರಬೇಕು ನಿಮಗೆ ಒಂದು ಕೆಲಸ ಆಗಬೇಕು ಅಂತ ಬಂದಾಗ. ಪ್ರಾಬಬ್ಲಿ ಪೀಟರ್ಗೆ ಎಲ್ಲ ಟೈಮು ಇವಾಗ ಒತ್ಕೊಂಡು ಬಂದಿದೆ. ಇಲ್ಲ, ನಾನು ಈ ಮಾತನ್ನು ಯಾಕೆ ರೀಕನೆಕ್ಟ್ ಆಗಿ ಮಾತಾಡಿದಂದರೆ, ತುಂಬ ಜನ ನನಗೆ ಪರಿಚಯ ಇರುವಂಥವ್ರು, ರಾಜೇಶ್ ಧ್ರುವ ಥರದವರು, ಸುಕೇಶ್ ಥರದವರು, ಜಾನ್ವಿ ಥರದವರು, ತುಂಬ ಜನ ಕಲಾವಿದರು ನನಗೆ ಪರಿಚಯ ಇದ್ದಾರೆ, ಟೆಕ್ನಿಷಿಯನ್ಸ್ ಪರಿಚಯ ಇದ್ದಾರೆ. ಬಟ್ ಕೆಲವರು ಎಕ್ಸ್ಟ್ರೀಮ್ ಲೆವೆಲಿಗೆ ಬ್ಯುಸಿ ಇದ್ದಾರೆ, ಕೆಲವರು ಬ್ಯುಸಿ ಆಗೋದಕ್ಕೆ ಒದ್ದಾಡ್ತಿದ್ದಾರೆ, ಕೆಲವರು ಬ್ಯುಸಿ ಆಗ್ತೀನಿ ಅನ್ನೋಂಥ ಭರವಸೆ ಇದ್ದಾರೆ. ಈ 3 ಲೇಯರ್ ಹೇಗೆ ಕನೆಕ್ಟ್ ಆಗುತ್ತೆ ರಾಜೇಶ್ಗೆ? ಆಬ್ವಿಯಸ್ಲಿ ತುಂಬ ಕನೆಕ್ಟ್ ಆಗುತ್ತೆ. ಬಿಕಾಸ್ ಆಲ್ರೆಡಿ ನೀವು ಟ್ರಾವೆಲ್ಡ್. ಆ್ಯಂಡ್ ಹೇಳ್ತಾರಲ್ಲ ಹಾರ್ಡ್ ವರ್ಕ್ ಪೇ ಅದು ಇದು ಅಂತ ಹೇಳ್ತಾರಲ್ಲ, ನಾನು ನಂಬ್ತೀನಿ, ಇಲ್ಲ ಅಂತಿಲ್ಲ. ಇವನ್ ಲಕ್ ಆಲ್ಸೋ ಮ್ಯಾಟರ್ಸ್ ಅ ಲಾಟ್. ತುಂಬ ಜನ ಹೇಳ್ತಾರೆ, ಹಾರ್ಡ್ ವರ್ಕ್ ಮಾಡಿದ್ರೆ ಬಂದ್ಬಿಡುತ್ತೆ ಗುರು, ದೇವರ ಆಶೀರ್ವಾದ. ಇಲ್ಲ ಬಾಸ್, ನಿನಗೆ ಲಕ್ ಅಂತ ಸಿಗೋವರೆಗೂ ನಿನಗೆ ಯಾವುದೂ ಕೂಡ ಬರೋದು ಇಲ್ಲ. ಹತ್ರ ಬಂದು ಹೋಗ್ಬಿಡುತ್ತೆ ಬೇಕಿದ್ರೆ. ಎಷ್ಟೋ ಜನಕ್ಕೆ ನೋಡಿ ನೀವು ಒಳ್ಳೊಳ್ಳೆ ಆಫರ್ಗಳು ಇಲ್ಲಿಗೆ ಬಂದು ಇಲ್ಲಿ ಮುಟ್ಟು ಹೋಗ್ಬಿಡುತ್ತೆ, ಬಟ್ ಅದು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಿರೋದಿಲ್ಲ. ಅದು ಕನ್ವರ್ಟ್ ಆಗಲ್ಲ. ಆ ಹಾರ್ಡ್ ವರ್ಕ್ ಕನ್ವರ್ಟ್ ಆಗಬೇಕು ಅಂದರೆ ಲಕ್, ಆ ಟೈಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವನ್ ಒಂದು ಪ್ರಾಜೆಕ್ಟ್ ಸಿಗೋದಕ್ಕೂ ನಿಮ್ಗೆ ಒಂದು ಟೈಮ್ ಬರಬೇಕು, ಕೊಲಾಬ್ರೇಷನ್ ಆಗಬೇಕು, ಒಂದಷ್ಟು ಮನಸ್ಸುಗಳು ಸೇರ್ಬೇಕು ನಿಮಗೆ, ಆವಾಗಲೇ ಆಗೋದು. ಈಗ ನೀವು ಹೇಳಿದ್ರಿ ತುಂಬ ಜನರಿಗೆ ಆ ಕನಸಿರೋ ಏನಿರುತ್ತೆ. ಈಗ ಎಲ್ಲರೂ ಸುಕೇಶ್ ಅವ್ರು ಆಗೋಕ್ಕಾಗಲ್ಲ, ರಾಜೇಶ್ ಆಗೋಕ್ಕಾಗಲ್ಲ, ಜಾಹ್ನವಿ ಆಗೋಕ್ಕಾಗಲ್ಲ. ಯಾಕಾಯಿತು? ಎಲ್ಲರದು ಅವ್ರವ್ರದ್ದೇ ಹಾರ್ಡ್ ವರ್ಕ್ಗಳನ್ನು ನಾವು ಇಲ್ಲಿವರೆಗೂ ತೊಗೊಂಬಂದಿರೋದು. ಈ ಥರದ ಮೆಚೋರ್ಡ್ ಸಿನಿಮಾಗಳನ್ನು ಮಾಡಬೇಕು ಅಂತಂದ್ರೂ ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ, ಸುಕೇಶ್ ಅವರ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗುತ್ತೆ, ಇಲ್ಲಿರೋ ಕಾಸ್ಟಿಂಗ್ ಎಲ್ಲರದ್ದು ಮ್ಯಾಟ್ರ್ ಆಗುತ್ತೆ. ಸುಮ್ಮನೆ ರಾಜೇಶ್ ಮಾಡಿರೋ ಸಿನಿಮಾ ಇದಲ್ಲ, ಅಥವಾ ಸುಕೇಶ್ ಅವ್ರು ಮಾಡ್ಕೊಂಡಿರೋ ಸಿನಿಮಾ ಅದಲ್ಲ. ಇದ್ರ ಹಿಂದೆ ತುಂಬ ಬ್ಯಾಕ್ ಆ್ಯಂಡ್ ವರ್ಕ್ಗಳಿದ್ದಾವೆ. ಅವ್ರು ರಂಗಭೂಮಿಯಿಂದ ಬಂದಿರೋರು, ಕಸ ಬಾಚಿರೋರು, ನಾವು ಕಸನ ಮಣ್ಣುಗಳನ್ನೆಲ್ಲ ಹೊತ್ಕೊಂಡು ಬಂದಿರೋರು. ನಾವು ಎಲ್ಲ ತುಂಬ ಜರ್ನಿ ಅದೆಲ್ಲ. ಮೇಲಾಗಿ ಮೊನ್ನೆ ಸ್ಟೇಜ್ ಮೇಲೆ ನಿಮ್ಮೆಲ್ಲರ ಮಾತಲ್ಲೂ ಒಂದು ನನಗೆ ಕೋರ್ ಪಾಯಿಂಟ್ ಕಾಣಿಸಿದ್ದೇನೆಂದರೆ, ತುಂಬ ಒಳ್ಳೆಯ ಪ್ರಯತ್ನಗಳಾದಾಗ, ಅದು ಪೀಟರ್ ಅಂತಲ್ಲ, ಒಳ್ಳೆಯ ಪ್ರಯತ್ನಗಳಾದಾಗ ಅದನ್ನು ನೀವು ಥಿಯೇಟ್ರಲ್ಲೇ ನೋಡಿ ಸಂಭ್ರಮಿಸಬೇಕು ಅನ್ನೋಂಥ ಮಾತು ತುಂಬ ಜನರ ಮಾತಲ್ಲಿತ್ತು. ಇದು ಏನಕ್ಕಾಗತ್ತೆ ಅಂತ? ಯಾಕೆ ಈ ಮಾತು? ಆಡಿಯನ್ಸ್ಗೆ ಆಡಿಯನ್ಸ್ ಬಯಸ್ತಾ ಇರೋದು ಅದನ್ನೇ. ನೀವು ಪ್ರಾಮಿಸ್ ಮಾಡಿ ಫೇಕ್ ಮಾಡಿ ನಮ್ಮನ್ನು ಥಿಯೇಟ್ರಿಗೆ ಕರೆಸಿ ಮೋಸ ಮಾಡಬೇಡಿ. ಅದು ತುಂಬ ಆಗಿರೋದ್ರಿಂದ ಅದು ಅವರಿಗೆ ಹರ್ಟ್ ಆಗಿದೆ. ನೀವು ಆಡಿಯನ್ಸಿಗೆ ಯಾಕೆ ಬೈತೀರಾ? ಫಸ್ಟ್ ಆಫ್ ಆಲ್ ನೀವೇ ಒಳ್ಳೆ ಸಿನಿಮಾ ಕೊಡದೆ ಆಡಿಯನ್ಸಿಗೆ ನೀವು ಬ್ಲೇಮ್ ಮಾಡಿದ್ರೆ, ಗೂಬೆ ಕೂರಿಸಿದ್ರೆ ಅವ್ರು ಹೆಂಗೆ ತಗೋತಾರೆ? ಇವಾಗಲೇ ನೀನಿಲ್ಲ ಅಂದ್ರೆ ಇನ್ನೊಬ್ಬ ನೋಡ್ಕೊತೀನಿ ನಾನು, ಪಕ್ಕದ ಇಂಡಸ್ಟ್ರಿ ಅವ್ನು ಬರ್ತಾನೆ. ಆ್ಯಂಡ್ ಈವನ್ ತುಂಬ ಆಪ್ಷನ್ಸ್ ಇದೆ ಅವರಿಗೆ. ಆಪ್ಷನ್ಸ್ ಇದೆ, ಬಟ್ ನಮಗಲ್ವಲ್ಲ. ನಾವು ಏನಾದರೂ ಅವ್ರನ್ನ ಗ್ರಾಂಟೆಡ್ ಆಗಿ ಆಪ್ಷನ್ಸ್ ಅಂತ ಅವರು ಒಂದು ಆಪ್ಷನ್ ಅಂತ ತೊಗೊಂಡ್ಬಿಟ್ರೆ ನಾವು ಇಂಡಸ್ಟ್ರಿ ಇರೋಕ್ಕೆ ಸಾಧ್ಯನೂ ಇಲ್ಲ ಅಲ್ವಾ? ನಾವು ಕ್ರಿಯೇಟ್ ಮಾಡ್ತಿರೋದು ಒಂದು ಬ್ರ್ಯಾಂಡ್. ಆ ಬ್ರ್ಯಾಂಡ್ನ ಅವ್ರಿಗೆ ಮುಟ್ಟಿಸ್ಬೇಕಷ್ಟೇ ನಮ್ಮ ಉದ್ದೇಶ. ಆಮೇಲೆ ಅವರೇ ಕರ್ಕೊಂಡು ಹೋಗ್ತಾರೆ. ಇದು ನಮ್ಮ ಉದ್ದೇಶ. ಮೇಲಾಗಿ ಬಾಲಾಜಿ ಫೋಟೋ ಸ್ಟುಡಿಯೋನೇ ನಾನು ಥಿಯೇಟರ್ ನೋಡಿದಾಗ ತುಂಬ ಲೇಯರ್ಸಲ್ಲಿ ಆದಂಥ ಸಿನಿಮಾ ಅದು. ಹೌದು. ಇವನ್ ಆ ಟೈಮಲ್ಲಿ ಕೂಡ ನನ್ನ ಜೊತೆ ಮಾತಾಡಿದ್ದೆ ನಾನು. ಹೌದು.
ಬಟ್ ಈ ಶಿಫ್ಟಿಂಗ್ ಇದೆ ಗೊತ್ತಾ, ಒಂದು ಕಾಂಟೆಂಟಿಂದ ಇನ್ನೊಂದು ಕಾಂಟೆಂಟಿಗೆ ಶಿಫ್ಟಿಂಗ್ ಕೂಡ ಅನಿಸುತ್ತೆ ನೋಡೋರಿಗೆ, ಕಲಾವಿದನಾಗಿ ಮಾಡ್ಬಿಡ್ತಾನೆ ಗುರು, ರೈಟ್ರಾಗಿ ಏನೋ ಬರ್ಬಿಡ್ತಾನೆ ಗುರು. ನೋ, ದಟ್ಸ್ ನಾಟ್ ರೈಟ್. ಅಲ್ಲಿಂದ ಹೇಗೆ ಕನೆಕ್ಟ್ ಆದರು ಪೀಟ್ರಿಗೆ ರಾಜೇಶ್? ಅದೇ ಪೀಟರು ನನ್ನ ಮತ್ತು ಸುಕೇಶ್ ಅವರ ಒಂದು ಹಳೆಯ ಕನಸು ಅಂದರೆ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಾನು ಮತ್ತು ಅವರು ಈ ಥರದೊಂದು ಸಿನಿಮಾ ಆಗಬೇಕು ಅಂತ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಇದ್ದಿದ್ದು. ಅವ್ರ ಹತ್ರ ಒಂದು ಲೈನ್ ಇತ್ತು, ಆ ಲೈನು ತಿದ್ದುಪಡಿ ಮಾಡಿ 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 ಫೈನಲಿ ಅಂಗೀಕಾರ ಆಯಿತು. ಅಲ್ಲ, ವೃದ್ಧಿಯಲ್ಲಿ ಅಂಗೀಕಾರ ಆಯಿತು. ಹೆಸರಲ್ಲೇ ನೋಡಿ ವೃದ್ಧಿ ಇದೆ. ರಾಕೇಶ್ ಅವರಾಗಿರ್ಬೋದು, ರವಿ ಅವರಾಗಿರ್ಬೋದು, ತುಂಬ ಪ್ಯಾಷನೇಟ್ ಆಗಿ ಅದ್ಭುತವಾಗಿ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಯಾರೂ ಕೂಡ ಅವ್ರವ್ರಿಗೋಸ್ಕರ ಮಾತ್ರ ಸಿನಿಮಾ ಮಾಡಿಕೊಂಡು ಜನನ ಗ್ರಾಂಟೆಡಾಗಿ ತೊಗೊಂಡು ಮಾಡೇ ಇಲ್ಲ. ಎಲ್ಲ ಟೆಕ್ನಿಷಿಯನ್ಸೇ ಮಾಡಿರುವಂಥ ಸಿನಿಮಾ. ಆಮೇಲೆ ಎಲ್ಲ ಸಿನಿಮಾ ಅಥವಾ ಮೀಡಿಯಾ ಅನ್ನೋದು ಗೊತ್ತಿದ್ದು ಮಾಡಿರುವಂಥ ಸಿನಿಮಾ. ಸೊ ಸುಕೇಶ್ ಅವರು ಯಾವಾಗ ಅದನ್ನು ಮಾಡ್ತಾರೆ, ಪೀಟರ್ ಅಂತ ಒಂದು ಲೈನ್ ಮಾಡಿಕೊಂಡು ನನಗೆ ಹೇಳ್ತಾರೆ, ನನಗೆ ಹೇಳಿ ಒಂದು 2 ತಿಂಗಳು ಮರೆ ಹಾಕ್ತಾರೆ, ಬರೀತಾರೆ, ಸಖತ್ ತಿದ್ದುಪಡಿ ಮಾಡ್ತಾರೆ. ಫೇಡ್ ಇನ್ ಫೇಡ್ ಔಟ್, ಫೇಡ್ ಇನ್ ಫೇಡ್ ಔಟ್, ಫೇಡ್ ಔಟ್, ಫೈನಲಿ ಎಸ್ಟಾಬ್ಲಿಷ್ಡ್ ಅಷ್ಟೇ. ಬಿಕಾಸ್ ಒಂದು ಸಿನಿಮಾ, ಅದರಲ್ಲೂ ನೀವು ಎಂಟರ್ಟೈನಿಂಗ್ ಆಗಿ ಒಂದು ಆಡಿಯನ್ಸಿಗೆ ಕೊಡೋದಿದೆಯಲ್ಲ, ನಿಜ. ನನಗೆ ಗೊತ್ತಿರೋಂಗೆ ಅದು ಎಲ್ಲರೂ ಕೈಲೂ ಸಾಧ್ಯ ಆಗಲ್ಲ. ನಮ್ಮಲ್ಲಿರುವಂಥ ತುಂಬ ಜನ ಡೈರೆಕ್ಟರ್ಸ್ ನಮ್ಮ ಇಂಡಸ್ಟ್ರೀಲಿ ಇದ್ದಾರೆ. ನೀವು ಅವ್ರನ್ನ ಹಿಂಗೆ ತೆಗೆದು ನೋಡಿದ್ರೆ ಅದರಲ್ಲಿ ದಿ ಬೆಸ್ಟ್ ಸಿನಿಮಾಸ್ ಕೊಟ್ಟವರಾದರೆ, ಹಿಟ್ ಕೊಟ್ಟವರಾದರೆ, ಇನ್ನೂ ಓಕೆ ಸಿನಿಮಾ ಕೊಟ್ಟವರಾದರೆ, ಇನ್ನೂ ಕೆಲವರು ಇದ್ದಾರೆ ನಾನು ಬರೀ ಆರ್ಟ್ ಸಿನಿಮಾ ಮಾಡಿಕೊಂಡು ಪ್ರಶಸ್ತಿಗೋಸ್ಕರ ಮಾಡ್ತೀನಿ ಅನ್ನೋರಿದ್ದಾರೆ. ನಾನು ಯಾವುದು ತಪ್ಪು ಅಂತ ಹೇಳಲ್ಲ, ಬಟ್ ನಮ್ಮಗಳಿಗೆ ಆಡಿಯನ್ಸ್ನ ತುಂಬ ರೀಚ್ ಆಗಬೇಕು ಅಂತಿರೋರು ಅಂತಂದಾಗ ನಾವು ಕಮರ್ಷಿಯಲೈಸ್ಡ್ ಆಗೇ ಮಾಡಬೇಕು. ನಮಗೆ ಯಾವುದು ಬ್ರಿಡ್ಜ್ ಸಿನಿಮಾ ಆಗಲಿ, ಆರ್ಟ್ ಸಿನಿಮಾ ಆಗಲಿ ವರ್ಕ್ ಆಗಲ್ಲ ನಮಗೆ. ನನಗೆ ಪ್ರಶಸ್ತಿಗಳನ್ನು ಶೋಕೇಸಲ್ಲಿ ಇಡೋದಕ್ಕೆ ನನಗೆ ಇಷ್ಟ ಇಲ್ಲ. ಜನರಲ್ಲಿ ಆ ಒಂದು ಮಾತು ಅನಿಸ್ಬೇಕು, ಗುರು ನೀನೊಂದು ಸಿನಿಮಾ ಮಾಡಿದೆ ನೋಡು, ಆ ಪೀಟರೋ, ಬಾಲಾಜಿ ಫೋಟೋ ಸ್ಟುಡಿಯೋನೋ, ಇನ್ನೊಂದು ಸಕ್ಕದಾಗಿ ಮಾಡಿದ್ಯಾ ಗುರು, ನಾನು ಅದನ್ನು ನೋಡಿದೆ, ಸಾಕು, ಲೈಫ್ ಸಾರ್ಥಕ. ಅಲ್ಲ, ಅದಕ್ಕೆ ನಾನು ಬಾಲಾಜಿ ಫೋಟೋ ಸ್ಟುಡಿಯೋ ಬಗ್ಗೆ ಯಾಕೆ ಹೇಳಿದೆ ಅಂದರೆ, ಗಳಿಕೆ, ಹೆಸರು, ಸೆಲೆಬ್ರೇಷನ್ ಅನ್ನೋದಕ್ಕಿಂತಲೂ ಬಾಲಾಜಿ ಫೋಟೋ ಸ್ಟುಡಿಯೋ ಬಗ್ಗೆ ಒಂದಷ್ಟು ಜನ ಮಾತಾಡಿದ್ದು ನಾನು ಕೇಳಿದ್ದೀನಿ. ಹೌದು ಕೇಳಿದ್ದೀನಿ. ಹೀಗಾಗಿ ಅದು ರೀಕನೆಕ್ಟು ಪೀಟ್ರಿಗೆ ಆಗಲಿ ಅಂತ ನನ್ನೊಂದು ಹಾರೈಕೆ. ಖಂಡಿತ ಆಗಲೇಬೇಕು. ಆಮೇಲೆ ನಾನು ಬೆಟರ್ ಮಾಡ್ತಾ ಇದ್ದೀನಿ ಸಿನಿಮಾ ವಿಚಾರದಲ್ಲಿ, ಒಬ್ಬ ನಟನಾಗಿ ನಾನು ಬೆಟರ್ ಮಾಡ್ತಾ ಇದ್ದೀನಿ. ಬಾಲಾಜಿ ಫೋಟೋ ಸ್ಟುಡಿಯೋ ಒಂಥರ ಸಿನಿಮಾ ಆದರೆ, ಪೀಟರ್ ನಿಮಗೆ ಅದಕ್ಕಿಂತ ಇನ್ನೊಂದು ಸ್ಟೆಪ್ ಮೇಲೆ ಇದೆ. ಇವನ್ ದೂರದರ್ಶನ ಒಂದು ಸಿನಿಮಾ ಆದರೆ ಸುಕೇಶ್ ಅವರಿಗೆ ದೂರದರ್ಶನವನ್ನು ಮರೆಸುವಷ್ಟು ತಾಕತ್ತು ಪೀಟರ್. ಅದು ಇರಬೇಕು. ಅದು ಪ್ರತಿಯೊಬ್ಬ ನಿರ್ದೇಶಕ ಆಗಲಿ, ನಟ ಆಗಲಿ, ಅಥವಾ ನಮಗೀಗ ವೃದ್ಧಿ ಸ್ಟುಡಿಯೋಸ್ ಫಸ್ಟ್ ಸಿನಿಮಾ, ನೆಕ್ಸ್ಟ್ ಸಿನಿಮಾ ಮಾಡೋಕೆ ಇದಕ್ಕೂ ಮರೆಸ್ಬೇಕು ಅವರು. ಆ ಥರದ ಸಿನಿಮಾನೇ ಮಾಡ್ತಾರೆ. ಬಟ್ ಹಾಗಂತ ನಾವು ಹೈ ಬಜೆಟ್ ಹಾಕಿ ಪ್ರೊಡ್ಯೂಸರ್ನ ಬರ್ಡನ್ ಮಾಡಿಕೊಂಡು ಪ್ರೊಡ್ಯೂಸರ್ಗೆ ಮನೆ ಕಳಿಸೋ ಥರ ನಾವು ಇಲ್ಲಿ ಯಾವುದೇ ರೀತಿಲೂ ಮಾಡ್ತಿಲ್ಲ. ಜನಕ್ಕೂ ಇಷ್ಟ ಆಗಿ, ನಮಗೂ ಇಷ್ಟ ಆಗಿ ಎಕ್ಸೆಪ್ಟ್ ಮಾಡೋ ಚೌಕಟ್ಟಲ್ಲೇ ಒಂದು ಒಳ್ಳೆ ಕಂಟೆಂಟ್.